ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಹಲಸಿನ ಹಣ್ಣಿನ ಕೊಟ್ಟೆ ಕಡುಬನ್ನು ಯಾವ ರೀತಿ ಮಾಡೋದು, ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ತುಂಬಾ ರುಚಿಯಾಗಿರುತ್ತೆ ಮತ್ತು ತುಂಬ ಟೇಸ್ಟಿಯಾಗಿರುತ್ತೆ. ನಾನು ಈಗ ಆಲ್ರೆಡಿ ಹಲಸಿನ ಹಣ್ಣಿನ ಕಡುಬನ್ನು ಹೇಗೆ ಮಾಡೋದು ಅನ್ನೋದನ್ನು ವಿಡಿಯೋ ಹಾಕಿದ್ದೆ. ಆದರೆ ನನಗೆ ಒಂದು ರೀತಿ ಸ್ಯಾಟಿಸ್ಫ್ಯಾಕ್ಷನ್ ಆಗಿರಲಿಲ್ಲ. ಯಾಕೆ ಅಂದರೆ ಹಲಸಿನ ಹಣ್ಣಿನ ಕಡುಬನ್ನು ಈ ರೀತಿ ಬಾಳೆ ಎಲೆಯಲ್ಲಿ ಮಾಡಿ ತಿನ್ನೋದ್ರಲ್ಲಿ ಇರುವಂಥ ಟೇಸ್ಟ್ ಮತ್ತು ಮಜಾನೇ ಬೇರೆ, ಅದರ ರುಚಿ ಕೂಡ ಬೇರೆಯಾಗಿರುತ್ತೆ. ಹಾಗಾಗಿ ಇನ್ನೊಮ್ಮೆ ನಿಮಗೆ ಬಾಳೆ ಎಲೆಯಲ್ಲಿ ಕೊಟ್ಟೆಯ ರೀತಿ ಮಾಡಿ ಹೇಗೆ ಕಡುಬನ್ನು ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನಾನು ಇಲ್ಲಿ 2 ಹಲಸಿನ ಹಣ್ಣನ್ನು ತೊಗೊಂಡಿದ್ದೀನಿ. ತುಂಬಾ ರಸ ಇತ್ತು, ನೋಡ್ತಾ ಇರ್ಬೋದು. ಈ ರೀತಿ ನಾವು ಸೋಸ್ಕೊತಾ ಇದ್ವಿ. ಕಣ್ಣು ಇರುವಂತಹ ಪಾತ್ರೆಯೊಳಗೆ ಹಾಕಿ ಈ ರೀತಿ ಕೈಯಲ್ಲಿ ಕೆಳಗಡೆ ಬೀಳೋ ರೀತಿ ಮಾಡಬೇಕು. ನಿಮಗೆ ಡೀಟೇಲ್ ಆಗಿ ತೋರಿಸ್ತಾ ಇದ್ದೀನಿ ಯಾವ ರೀತಿ ಮಾಡ್ತೀವಿ ಅಂತ. ಸ್ವಲ್ಪ ಕೂಡ ನೀರನ್ನು ಬಳಸಬಾರ್ದು, ಇದೇ ರಸದಲ್ಲೇ ನಾವು ಕಡುಬನ್ನು ಮಾಡಬೇಕು. ಹಾಗಾಗಿ ಈ ರೀತಿಯಾಗಿ ನಾವು ಸೋಸ್ಕೋಬೇಕು. ನೋಡಿ ಕೆಳಗಡೆ ಎಷ್ಟೊಂದು ರಸ ಬೀಳ್ತಾ ಇದೆ ಅಂತ ನೀವೇ ನೋಡ್ತಾ ಇರ್ಬೋದು. ನೋಡಿ ಇಷ್ಟೊಂದು ರಸ ಕಲೆಕ್ಟ್ ಆಯಿತು, ಹಲಸಿನ ಹಣ್ಣಿನ ರಸ. ಈಗ ನಾನಿಲ್ಲಿ ನಿಮಗೆ ತೋರಿಸ್ತಾ ಇರೋದು ಅಕ್ಕಿ ನುಚ್ಚು. ನಾವು ಅಕ್ಕಿಯನ್ನು ಹುರಿದು ಅದನ್ನು ಮಿಕ್ಸಿಯಲ್ಲಿ ಈ ರೀತಿ ನುಚ್ಚಾಗಿ ಮಾಡ್ಕೋಬೇಕಾಗುತ್ತೆ. ಇದನ್ನು ಆಲ್ರೆಡಿ ಮಾಡ್ಕೊಂಡಿದ್ದೀನಿ, ನಿಮಗೆ ಹಳೆ ವಿಡಿಯೋದಲ್ಲಿ ತೋರಿಸಿದ್ದೀನಿ ಕೂಡ. ಹಾಗೆ ನಾನು ಇಲ್ಲಿ ಸಿದ್ದೆಯನ್ನು ತಗೊಂಡಿದ್ದೀನಿ. ಇಲ್ಲಿ ನಾವು 3 ಸಿದ್ದೆ ಆಗುವಷ್ಟು ಅಕ್ಕಿಯನ್ನು ತಗೊಂಡಿದ್ದೀವಿ. ಅಂದರೆ 1.5 kg ಆಗುವಷ್ಟು ಅಕ್ಕಿಯನ್ನು ತಗೊಂಡಿದ್ದೀವಿ. 2 ಹಣ್ಣಿಗೆ 1.5 kg ಆಗುವಷ್ಟು ಅಕ್ಕಿಯನ್ನು ನಾವಿಲ್ಲಿ ಯೂಸ್ ಮಾಡ್ತಾ ಇದ್ದೀವಿ. ಚೆನ್ನಾಗಿ ಈಗ ಕ್ಲೀನ್ ಮಾಡ್ಕೋಬೇಕು. ನೀರನ್ನು ಹಾಕಿ ಚೆನ್ನಾಗಿ ಕ್ಲೀನ್ ಮಾಡ್ಕೋಬೇಕು. ನೋಡ್ತಾ ಇರ್ಬೋದು, ನೀರನ್ನು ಹಾಕಿ ಕ್ಲೀನಾಗಿ ವಾಶ್ ಮಾಡ್ಕೋಬೇಕು ಅಕ್ಕಿಯನ್ನು. ಆನಂತರ ಅದನ್ನು ನಾವು ಕಲೆಕ್ಟ್ ಮಾಡಿ ಇಟ್ಕೊಂಡಿರುವಂತಹ ಹಲಸಿನ ಹಣ್ಣಿನ ರಸಕ್ಕೆ ಮಿಕ್ಸ್ ಮಾಡ್ಕೋಬೇಕು. ಅದಕ್ಕಿಂತ ಮೊದಲು ಇಲ್ಲಿ 1 ಸ್ಪೂನ್ ಆಗುವಷ್ಟು ತೆಂಗಿನ ಎಣ್ಣೆಯನ್ನು ಹಾಕ್ಕೋತಾ ಇದ್ದೀವಿ ನಾವು. ಹಾಗೆ 3ರಿಂದ 4 ಸ್ಪೂನ್ ಆಗುವಷ್ಟು ಉಪ್ಪನ್ನು ಹಾಕ್ಕೋತಾ ಇದ್ದೀವಿ. ಹಾಗೆ ನಾನು ಇಲ್ಲಿ 4ರಿಂದ 5 ಬೌಲ್ ಆಗುವಷ್ಟು ಬೆಲ್ಲವನ್ನು ಕೂಡ ಹಾಕ್ಕೋತಾ ಇದ್ದೀವಿ. ನಿಮಗೆ ಸಿಹಿ ಜಾಸ್ತಿ ಬೇಕು ಅಂದರೆ ಇನ್ನೂ ಹಾಕ್ಕೋಬೋದು. ನೋಡ್ತಾ ಇರ್ಬೋದು, ನಿಮಗೆ ಇಷ್ಟೇ ಪ್ರಮಾಣದಲ್ಲಿ ಹಾಕಿದ್ದೀವಿ ಅಂತ ಕೂಡ ತೋರಿಸ್ತಾ ಇದ್ದೀನಿ. ಹಾಗಾಗಿ ವಿಡಿಯೋ ತುಂಬ ಲೆಂತಿ ಆಗ್ತಾ ಇದೆ. ಈ ರೀತಿ 4ರಿಂದ 5 ಬೌಲ್ ಆಗುವಷ್ಟು ಬೆಲ್ಲವನ್ನು ಕೂಡ ಹಾಕ್ಕೋತಾ ಇದ್ದೀವಿ. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಗಂಟು ಇಲ್ಲದಂತೆ. ಹಾಗೆ ನಿಮಗೆ ಒಂದು ಟಿಪ್ಸ್ ಕೂಡ ಕೊಡ್ತೀನಿ ಹಲಸಿನ ಹಣ್ಣಿನ ಕಡುಬು ರುಚಿಯಾಗಿ ಆಗೋಕ್ಕೆ. ಮೊದಲನೇ ಟಿಪ್ಸ್, 1.5 ಕಪ್ ಆಗುವಷ್ಟು ಸಕ್ಕರೆಯನ್ನು ಹಾಕ್ಕೋಬೇಕು. ಅದು ಇನ್ನಷ್ಟು ರುಚಿ ಕೊಡುತ್ತೆ. ಹಾಗೆ ತೊಳೆದು ಇಟ್ಕೊಂಡಿರುವಂಥ ಅಕ್ಕಿನ ಕೂಡ ಮಿಕ್ಸ್ ಮಾಡ್ಕೋತಾ ಇದ್ದೀವಿ. ನೋಡ್ತಾ ಇರ್ಬೋದು, ಈ ರೀತಿಯಾಗಿ ಅಕ್ಕಿಯನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾನು ಕೆಲವೊಂದು ಟಿಪ್ಸನ್ನು ನನ್ನ ಹಳೆ ವಿಡಿಯೋದಲ್ಲಿ ಕೂಡ ಹಾಕಿದ್ದೀನಿ, ನೀವು ಅದನ್ನು ಹೋಗಿ ಕೂಡ ಚೆಕ್ ಮಾಡ್ಕೋಬೋದು. ಈ ರೀತಿಯಾಗಿ ಸ್ವಲ್ಪ ಕೂಡ ಗಂಟು ಇಲ್ಲದಂತೆ ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡ್ಕೋಬೇಕು. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಮಿಕ್ಸ್ ಆಗ್ತಾ ಇದೆ ಅಂತ. ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಕೂಡ ಗಂಟು ಇರಬಾರ್ದು. ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಆಯಿತು. ಈಗ 1/4 ಲೋಟ ಆಗುವಷ್ಟು ಹಾಲನ್ನು ಹಾಕ್ಕೋಬೇಕು. ಆಗ ಇನ್ನಷ್ಟು ರುಚಿಯಾಗುತ್ತೆ. ಇದೇ 2ನೇ ಟಿಪ್ಸ್. ನಿಮಗೆ ಹಲಸಿನ ಹಣ್ಣಿನ ಕಡುಬು ಚೆನ್ನಾಗಿ ಬರಬೇಕು ಅಂದರೆ 1/4 ಲೋಟ ಆಗುವಷ್ಟು ಹಾಲನ್ನು ಹಾಕ್ಕೋಬೇಕು. ಹಾಗೆ ನೋಡ್ತಾ ಇರ್ಬೋದು, ಇದು ಬಾಳೆ ಎಲೆ, ಅದನ್ನು ಬೆಂಕಿಯಲ್ಲಿ ಬಾಡಿಸಿ ಇಟ್ಕೊಂಡಿದ್ದೀವಿ. ಅದನ್ನು ಈ ರೀತಿಯಾಗಿ ಸುತ್ತಿ ನಾವು ಕೊಟ್ಟೆಯನ್ನು ತಯಾರು ಮಾಡ್ಕೋಬೇಕು. ಇದರಲ್ಲೇ ನಾವು ಕಡುಬನ್ನು ಹಾಕೋದು. ಹಾಗಾಗಿ ಈ ರೀತಿಯಾಗಿ ಸುತ್ತಿ ಅದೇ ಬಾಳೆ ಎಲೆಯ ದಾರದಿಂದಲೇ ಅದನ್ನು 2 ಕಡೆ ಕಟ್ಟಬೇಕಾಗುತ್ತೆ. ಮೊದಲು ಕೆಳಗಡೆ ಪಾರ್ಟನ್ನು ಕಟ್ಟಬೇಕು. ಯಾಕೆ ಅಂದರೆ ಅದು ಕೊಟ್ಟೆಯ ರೀತಿ ಆಗಬೇಕು. ನಮಗೆ ಹಲಸಿನ ಹಣ್ಣಿನ ಆ ಮಿಶ್ರಣವನ್ನು ಹಾಕ್ಕೋಬೇಕಾಗುತ್ತೆ. ಹಾಗಾಗಿ ನೋಡಿ ಈ ರೀತಿಯಾಗಿ ಕೊಟ್ಟೆ ರೆಡಿ ಆಯಿತು. ನೋಡಿ ಎಷ್ಟೊಂದು ಚೆನ್ನಾಗಿ ಕೊಟ್ಟೆ ರೆಡಿ ಆಗಿದೆ ಅಂತ. ಇದರಲ್ಲಿ ನಾವು
ಹಲಸಿನ ಹಣ್ಣಿನ ಮಿಶ್ರಣವನ್ನು ಹಾಕ್ಕೋಬೇಕು. ನಾವು ಆಲ್ರೆಡಿ ತಯಾರು ಮಾಡಿರುವಂಥದ್ದು ನೋಡ್ತಾ ಇರ್ಬೋದು. ಇಲ್ಲೊಂದು ಎಷ್ಟೊಂದು ಕೊಟ್ಟೆಯನ್ನು ನಾವು ರೆಡಿ ಮಾಡ್ಕೊಂಡಿದ್ದೀವಿ ಅಂತ. ಇದೆಲ್ಲ ನಾವು ಹಲಸಿನ ಹಣ್ಣಿನ ಕಡುಬನ್ನು ಮಾಡೋಕ್ಕೆ ರೆಡಿ ಮಾಡಿ ಇಟ್ಕೊಂಡಿರುವಂಥದ್ದು. ಈ ರೀತಿ ಕೆಳಗಡೆ ಪಾರ್ಟನ್ನು ಅದರಲ್ಲಿ ಬರುವಂಥ ನಾರಿನಿಂದಲೇ ಕಟ್ಟಬೇಕಾಗುತ್ತೆ. ಈಗ ಇದರ ಒಳಗಡೆ ನೀರನ್ನು ಹಾಕಿ ಸ್ವಲ್ಪ ಕ್ಲೀನಾಗಿ ತೊಳ್ಕೊಂಡು ಆನಂತರ ಹಲಸಿನ ಹಣ್ಣಿನ ಮಿಶ್ರಣವನ್ನು ಹಾಕ್ಕೋಬೇಕು. ನೋಡ್ತಾ ಇರ್ಬೋದು, ಈ ರೀತಿಯಾಗಿ ಸ್ವಲ್ಪ ಅದರೊಳಗೆ ನೀರನ್ನು ಹಾಕಿ ಅದನ್ನು ಚೆನ್ನಾಗಿ ಕ್ಲೀನಾಗಿ ತೊಳ್ಕೊಂಡು ಆನಂತರ ಹಲಸಿನ ಹಣ್ಣಿನ ಮಿಶ್ರಣವನ್ನು ಇದರಲ್ಲಿ ಹಾಕಬೇಕಾಗುತ್ತೆ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಪಾತ್ರೆಯ ಸಹಾಯದಿಂದ ಬಾಳೆ ಎಲೆಯ ಕೊಟ್ಟೆಯಲ್ಲಿ ನಾವು ಈ ರೀತಿ ಹಲಸಿನ ಹಣ್ಣಿನ ಮಿಶ್ರಣವನ್ನು ಹಾಕಬೇಕಾಗುತ್ತೆ. ಹಬೆಯಲ್ಲಿ ಬೇಯಿಸಬೇಕು. ನೋಡ್ತಾ ಇರ್ಬೋದು, ನಾನು ನಿಮಗೆ ಡೀಟೇಲ್ ಆಗಿ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಇದೇ ರೀತಿ ಮಾಡಬೇಕಾಗುತ್ತೆ. ಈ ರೀತಿ ಒಂದು ಮುಕ್ಕಾಲು ಕೊಟ್ಟೆಗೆ ತುಂಬುವಷ್ಟು ಹಾಕಿ ಆನಂತರ ಕೊಟ್ಟೆಯ ಮುಚ್ಚಳವನ್ನು ಮುಚ್ಚಬೇಕು. ತುಂಬ ಹಾಕ್ಕೊಂಡ್ರೆ ಕೊಟ್ಟೆ ಒಡೆದು ಹೋಗುತ್ತೆ ಹಬೆಯಲ್ಲಿ ಬೇಯಿಸೋ ಸಮಯದಲ್ಲಿ. ಹಾಗಾಗಿ ಒಂದು 3/4% ಆಗುವಷ್ಟು ಮಾತ್ರ ಹಲಸಿನ ಹಣ್ಣಿನ ಮಿಶ್ರಣವನ್ನು ಹಾಕ್ಕೋಬೇಕು. ಈ ರೀತಿಯಾಗಿ ಬಾಳೆ ಎಲೆಯ ದಾರದಿಂದಲೇ ಈ ರೀತಿಯಾಗಿ ಮೇಲ್ಗಡೆ ಪಾರ್ಟನ್ನು ಕೂಡ ಕಟ್ಟಬೇಕು. ನೋಡಿ, ನಾನು ನಿಮಗೆ ತೋರಿಸಿದ ರೀತಿಯಲ್ಲೇ ಹಲವಾರು ಕೊಟ್ಟೆಗಳನ್ನು ಇದೇ ರೀತಿ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಅದನ್ನು ಕೂಡ ತೋರಿಸ್ತೀನಿ ನೋಡಿ. ಈ ರೀತಿಯಾಗಿ ಕಟ್ಟಬೇಕು. 2 ಜನರ ಸಹಾಯ ಖಂಡಿತ ಬೇಕಾಗುತ್ತೆ, ಇಲ್ಲಾಂದರೆ ಕೊಟ್ಟೆ ಹಾಳಾಗೋಗುತ್ತೆ. ಹಾಗಾಗಿ ನೋಡ್ತಾ ಇರ್ಬೋದು, ಈ ರೀತಿಯಾಗಿ ಚೆನ್ನಾಗಿ ಕಟ್ಕೋಬೇಕು. ಬಾಳೆ ಎಲೆಯ ಪರಿಮಳ ಇರೋದ್ರಿಂದ ಹಲಸಿನ ಹಣ್ಣು ಇನ್ನಷ್ಟು ರುಚಿಯಾಗುತ್ತೆ ಮತ್ತು ಇನ್ನಷ್ಟು ಟೇಸ್ಟಿಯಾಗುತ್ತೆ. ಒಂದ್ಸಲ ಈ ರೀತಿ ಮೆಥಡಲ್ಲಿ ಟ್ರೈ ಮಾಡಿ ನೋಡಿ, ಖಂಡಿತ ನಿಮಗೆ ಹಲಸಿನ ಹಣ್ಣಿನ ಕಡುಬು ಮತ್ತಷ್ಟು ಇಷ್ಟ ಆಗುತ್ತೆ. ನೋಡ್ತಾ ಇರ್ಬೋದು, ನಾವು ಈ ರೀತಿ ಎಲ್ಲವನ್ನು ರೆಡಿ ಮಾಡ್ಕೊಂಡ್ವಿ. ಹಾಗೆ ಈ ರೀತಿ ಕಟ್ಟಿಗೆ ಒಲೆಯಲ್ಲಿ ಕಡುಬಿನ ದಳ್ಳೆ ಅಂತ ಕರಿತೀವಿ, ಅದು ಸಿಗುತ್ತೆ. ಅದರಲ್ಲಿ ನಾವು ನೀರನ್ನು ಹಾಕಿ ಅದು ಕುದಿ ಬರೋ ಟೈಮಿಗೆ ಈ ರೀತಿ ಒಂದು ಮುಚ್ಚಳ ಕೂಡ ಸಿಗುತ್ತೆ. ಅದನ್ನು ಇಟ್ಟು ಅದರ ಮೇಲೆ ಈಗ ನಾವು ಕಡುಬನ್ನು ಬೇಯಿಸಬೇಕು. ನೋಡ್ತಾ ಇರ್ಬೋದು, ಹಳ್ಳಿಯ ಕಡೆ ಎಷ್ಟೊಂದು ಸಾಂಪ್ರದಾಯಿಕವಾಗಿ ನಾವು ಕಡುಬನ್ನು ಮಾಡ್ತೀವಿ ಅಂತ. ಈ ರೀತಿ ಒಂದು ಬಾಳೆ ಎಲೆಯನ್ನು ಅದರ ಮೇಲೆ ಇಟ್ಕೋಬೇಕು. ಹಾಗೆ ಈಗ ನಾವು ರೆಡಿ ಮಾಡಿ ಇಟ್ಕೊಂಡಿರುವಂತಹ ಕೊಟ್ಟೆಯನ್ನು ಅದರ ಮೇಲೆ ಒಂದೊಂದಾಗೆ ಇಟ್ಟು ಹಬೆಯಲ್ಲಿ ಬೇಯಿಸಬೇಕು. ಹಲಸಿನಕಾಯಿ ಸವಿಯಲು ಬೆಂದ ನಂತರ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಇದೇ ರೀತಿಯ ಅಡುಗೆ ವಿಡಿಯೋಗಳಾಗಿರ್ಬೋದು, ವ್ಲಾಗ್ಸ್ಗಳಾಗಿರ್ಬೋದು, ಹಾಗೆ ಹವ್ಯಕರ ಹಾಡುಗಳು ನನ್ನ ಚಾನಲ್ನಲ್ಲಿ ನೋಡೋಕ್ಕೆ ಸಿಗುತ್ತೆ. ಎಲ್ಲವನ್ನು ನೋಡಿ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.